ಸರ್ ಇದು ಹೇಗೆ ಆಯ್ಕೆ ಮಾಡಿರೋದು ಶಿರಡಿನೇ ರೂಟ್ ನಮಗೆ ಚೆನ್ನಾಗಿ ವರ್ಕೌಟ್ ಆಗ್ಬೋದು ಅಂತ? ವರ್ಕೌಟ್ ಅಂತಲ್ಲ, ಸರ್ ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ? ಇಲ್ಲಿ ಕ್ಯಾಮ್ರಾ ಎಲ್ಲ ಕೂರ್ಸಿರೋದು ಇದು ಯೂಸ್ ಅಂತಂದ್ರೆ ಗಾಡಿ ಪಲ್ಟಿ ಆದಾಗ ಆಗುತ್ತೆ, ಗಾಡಿ ಬಗ್ಗುತ್ತೆ ಆಟೆ ಅದು. ಹೌದು. ಆದ್ರೆ ಮನುಷ್ಯನ ಭಯ ಹುಟ್ಟಿಸುತ್ತೆ ಅದು ಕಂಟಿನ್ಯೂ ಹೊಡ್ಕೊಂತಿದ್ದೋಗಿ ಏನು ಅನ್ಸಲ್ಲ ಅದು. ಓ ರೂಢಿ ಆಗ್ಬೇಕು, ಅದು ರೂಢಿ ಆಗ್ಬೇಕು. ಇವಾಗ ಗಗನಬಾಡ ಘಾಟ್ ಹೋಗ್ತಾ ಇದೀವಿ, ಮೇಲ್ಗಡೆ ಕೆಳಗಡೆಯಿಂದ ಮೇಲ್ ಹತ್ತೋರಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಮೇಲ್ಗಡೆ ಹತ್ತುವಾಗ ಒಂದ್ ಸ್ವಲ್ಪ ರಿವರ್ಸ್ ತಗೋಬೇಕತ್ತೆ, ಗಾಡಿ ಕಟ್ ಆಗಲ್ಲ. ಓಕೆ, ಎಲ್ಲ ಬಸ್ಸಿಗೆ ಇರಲ್ಲ ಅಲ್ವಾ ಅದು? ಎಲ್ಲ ಬಸ್ಸಿಗೆ ಕೊಟ್ಟಲ್ಲ, ಟೈಮ್ ಟು ಟೈಮ್ ಯಾವ್ದು ರೀಚ್ ಆಗತ್ತಲ್ಲ, ಇವತ್ತು ಆ ಗಾಡಿಗೆ ಅವರು ಪ್ರೀಮೋ ಅಂತ ಕೊಟ್ಟಿದ್ದಾರೆ. ಪ್ರಕಾಶ ಕೋಚ್ ಒಳಗಡೆ ಒಂಥರ ಲಕ್ಸುರಿಯಸ್ ಇದೆ ಅಲ್ವಾ? ತುಂಬಾ ಲಕ್ಸುರಿಯಸ್ ಇದೆ. ದಾಮೋದರ್ ಕೋಚಿಗೆ ಇದಕ್ಕೆ ಹೋಲಿಸಿದ್ರೆ ತುಂಬಾ ವೇರಿಯೇಷನ್ ಆಗುತ್ತೆ. ತುಂಬಾನೇ ಇದೆ, ತುಂಬಾ ವೇರಿಯೇಷನ್ ಆಗುತ್ತೆ, ತುಂಬಾ ವ್ಯತ್ಯಾಸ ಇದೆ. ಹೌದು, ಇದೊಂಥರ ಓಲೋ ತರ ಮಾಡಿಸಿದಾರಲ್ವಾ? ಹಾಗಿದ್ರೆ ಬಸ್ ಬಿಸ್ನೆಸ್ ಇವಾಗ ಪ್ರಾಫಿಟ್ ಅಲ್ಲಿ ನಡೀತಾ ಇದೆ ಅಥವಾ ಲಾಸ್ ಅಲ್ಲಿ ನಡೀತಾ ಇರಬಹುದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸದ್ಯ ಕನ್ನಡ ಚೆನ್ನಾಗಿ ಕಾಶ್ಮೀರ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅದು ನಮ್ಗೆ ಒಂಥರ ಹೆಮ್ಮೆ ಅನಿಸ್ತಾ ಇದೆ. ಓಕೆ, ಈ ಕಂಪ್ನಿ ಬಗ್ಗೆ ಹೆಂಗಿದೆ ಹೆಂಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದು ತುಂಬಾ ಹೆಮ್ಮೆಯಾಗಿ ನಿಮ್ಗೆ ಗೌರವ ಸಲ್ಲಿಸ್ಬೇಕಂತ ಅಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ಬ್ಲಾಗ್. ನಾನು ಇವತ್ತು ತುಂಬಾನೇ ಸ್ಪೆಷಲ್ ಆದಂತ ಒಂದು ಸ್ಲೀಪರ್ ಬಸ್ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬಂದಿದ್ದೇನೆ. ಅದುವೇ ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಅಡ್ಡಾಡುವಂತ ಈ ಬಸ್, ಅದುವೇ ಲಿಮೋಸಿನ್ ಟ್ರಾವೆಲ್ಸ್ ನ ಮೊದಲ ಕಾರವಾರ ಟು ಶಿರಡಿಗೆ ಆಪರೇಟ್ ಆಗುವಂತ ತುಂಬಾನೇ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಆಪರೇಟ್ ಆಗುವಂತ ಬಸ್ಸಿನ ಸಂಪೂರ್ಣ ಮಾಹಿತಿ ಈ ಬ್ಲಾಗ್ ನ ಮೂಲಕ ನಿಮಗೆ ಕೊಡ್ಲಿಕ್ಕಿದ್ದೇನೆ. ನನ್ನ ಜೊತೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇರುವಂತ ಡ್ರೈವರ್ನವರಿದ್ದಾರೆ, ಕೇಳುವ ಬನ್ನಿ. ಎಸ್, ನೋಡ್ಬೋದು ಇವಾಗ್ಲಷ್ಟೇ ಬಂದಿರೋದು ಈ ಗಾಡಿ, ಮತ್ತೆ ಹೊರಡ್ಲಿಕ್ಕೆ ಮತ್ತೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಎಸ್, ನೋಡ್ಬೋದು ಇದು ಪ್ರಕಾಶ ಕೋಚ್ನಲ್ಲಿ ರೆಡಿ ಆಗಿರುವಂತ ಕಪೇಲ ಬಾಡಿ. ತುಂಬಾ ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಒಳಗಡೆನೂ ಕೂಡ ಅಷ್ಟೇ ಲಕ್ಸುರಿಯಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಕಾಂತ್ ಐನಗೌಡ್ರು ಅಂತ. ಓಕೆ ಸರ್, ಎಲ್ಲಿ ಸರ್ ನಿಮ್ಮ ಊರು? ನಮ್ದು ಊರು ಹುಬ್ಳಿ ಹತ್ರ ಸಿಗ್ಗಾಂವ್. ಓಕೆ ಓಕೆ ಸರ್, ಇದು ಲಿಮೋಸಿನ್ ಅಲ್ವಾ? ಲೆಮೋಜಿನ್ ಟ್ರಾವೆಲ್ಸ್. ಓಕೆ, ಎಲ್ಲಿ ಬರುತ್ತೆ ಸರ್ ಲಿಮೋಸಿನ್ ಕಂಪನಿ? ಲೆಮೋಜಿನ್ ಇದು ಕಾರವಾರದ್ದು. ಕಾರವಾರ ಓನರಾ? ಕಾರವಾರ ಓನರು. ಎಷ್ಟು ಟೈಮ್ ಆಯ್ತು ಸರ್ ಈ ಕಂಪನಿ ಸ್ಟಾರ್ಟ್ ಆಗಿ? ಇದು ಇವಾಗ ಸ್ಟಾರ್ಟ್ ಆಗಿ ಮುಂಚೆನೆ ಸ್ಟಾರ್ಟ್ ಆಗಿದೆ ಅವ್ರದ್ದು. ಅಂದ್ರೆ ಎಷ್ಟು ವರ್ಷ ಆಗಿರ್ಬೋದು ಸಾಧಾರಣ? ಅವ್ರದ್ದು 1900 ಇದರಲ್ಲಿ ಓಪನ್ ಮಾಡಿದ್ದಾರೆ. ಓಕೆ, ಅಂಬಾಸಿಡರ್ ಕಾರಿಂದ. ಓಕೆ, ಇಲ್ಲಿವರೆಗೂ ಸ್ಲೀಪರ್ ತಗೊಂಡಿದ್ದಾರೆ ಬಸ್. ಓಕೆ ಸರ್, ಬಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಎಷ್ಟು ಟೈಮ್ ಆಯ್ತು? ಇವಾಗ 2 ವರ್ಷ ಆಯ್ತು ಅವರು. ಇವಾಗ? ಓಕೆ, ನೀವು ಈ ಕಂಪನಿಗೆ ಬಂದು ಎಷ್ಟು ಟೈಮ್ ಆಗಿರ್ಬೋದು? ನಾನು ಬಂದು 1.5 ವರ್ಷ ಆಯ್ತು. ಯಾರು ಓಡಿಸ್ತಿದ್ರು, ಆಮೇಲೆ ಗಾಡಿ ಬಂದು 2 ತಿಂಗಳು ನಾವು ಬಂದಿರೋದು. ಓಕೆ, ಇದಕ್ಕಿಂತ ಮೊದಲು ಯಾವ್ದ್ರಲ್ಲಿ ಡ್ಯೂಟಿ ಮಾಡ್ತಾ ಇದ್ರಿ? ಇದಕ್ಕಿಂತ ಮುಂಚೆ ನಾನು ಪೋಲೋದಲ್ಲಿದ್ದೆ, ಪೋಲೋ ಟ್ರಾವೆಲ್ಸ್. ಪೋಲೋ? ಯಾವ ರೂಟ್ ಅಲ್ಲಿ ಸರ್? ಅದು ಆಲ್ ರೌಂಡರ್ ಇತ್ತು. ಇದಕ್ಕೆ ಹೈದರಾಬಾದ್, ಫಿಕ್ಸ್ ಇಲ್ಲ? ಫಿಕ್ಸ್ ಇಲ್ಲ. ಓಕೆ, ಇಂದೂರು ಈ ತರ, ಬೆಂಗಳೂರು, ಶಿರಡಿ ಈ ತರ ಅಡ್ಡಾಡ್ತಿತ್ತು. ಈ ತರ. ಓಕೆ ಸರ್, ಈ ಗಾಡಿ ಸ್ಟಾರ್ಟ್ ಮಾಡಿರೋದು ಯಾವ ರೂಟಿಂದ? ಇವಾಗ ಸದ್ಯ ಸ್ಟಾರ್ಟ್ ಮಾಡಿದ್ರೆ ಕಾರವಾರ ಟು ಶಿರಡಿ. ಶಿರಡಿ? ಓಕೆ, ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಲ್ಲ? ಲಾಂಗ್ ಆಗುತ್ತೆ. ಓಕೆ, ಎಷ್ಟು ಕಿಲೋಮೀಟರ್ ಆಗ್ಬೋದು ಸರ್? ಇಲ್ಲಿಂದ ಒಂದು 900 ಚಿಲ್ಲರೆ ಆಗುತ್ತೆ. 900 ಒಂದ್ ಸೈಡ್ಗೆ? ಒಂದ್ ಸೈಡ್. ಓಕೆ, ಎಷ್ಟು ಅವರ್ಗೆಲ್ಲ ಹೋಗ್ಬೇಕು ಸರ್? ಇಲ್ಲಿಂದ ಒಂದು 13 ಅವರ್ ಕೊಡ್ತಾರೆ. 13 ಅವರ್ ಹೋಗ್ಬೋದಾ ಸರ್? ಹೋಗುತ್ತೆ ಗಾಡಿ. ಹೋಗತ್ತೆ. 1 ಅವರಿಗೆಲ್ಲ ಎಷ್ಟು ಕಿಲೋಮೀಟರ್ ಕವರ್ ಮಾಡ್ಬೋದು? 1 ಅವರ್ಗೆ ಒಂದು 90 ಕಿಲೋಮೀಟರ್ ಟ್ರೈ ಮಾಡ್ಬೋದು. 90? ಇಲ್ಲಿಂದ ಬಿಡೋದು ಟೈಮಿಂಗ್ 3 ಗಂಟೆ ಮಧ್ಯಾಹ್ನ ಬಿಡ್ತಾರೆ, 8 ಗಂಟೆ ರೀಚ್ ಆಗ್ಬಿಡುತ್ತೆ ಬೆಳಿಗ್ಗೆ. ಓಕೆ, ಆ ತರ. ಓಕೆ ಸರ್, ಮಧ್ಯಾಹ್ನ 3 ಗಂಟೆಯಿಂದ ಬಿಡೋದು? 3 ಗಂಟೆನೇ ಬಿಡೋದು. ಅಲ್ಲಿಂದ 3 ಗಂಟೆ ಬಿಡೋದು. ಮತ್ತೆ ಇಲ್ಲಿ ತಿರ್ಗಾ 9:30 10 ಗಂಟೆಗೆ ಬರುತ್ತೆ ಬೆಳಿಗ್ಗೆ. ಓಕೆ, ನಿಮ್ಗೆ ಎಷ್ಟು ಅವರ್ ಗ್ಯಾಪ್ ಸಿಗುತ್ತೆ ಸರ್ ರೆಸ್ಟಿಗೆ? ನಮ್ಗೆ ಒಂದು 4 ಅವರ್ ಸಿಗುತ್ತೆ ಅಷ್ಟೇ. ಓಕೆ, ಡಬಲ್ ಡ್ರೈವರ್ ಇದ್ದೀರಾ? ಡಬಲ್ ಡ್ರೈವರ್. ಡಬಲ್ ಡ್ರೈವರ್. ಓಕೆ
ಸರ್ ಕಂಪನಿಯಿಂದ ಏನಾದ್ರು ರೂಲ್ಸ್ ಇದೆ ನಿಮಗೆ? ನಮಗೆ ಒಂದು ಡ್ರೈವರ್ ಇಷ್ಟೇ ಕಿಲೋಮೀಟರ್ ರನ್ ಮಾಡಿ ಇಲ್ಲ, ಆ ಕೊಡ್ಬೇಕು ಥರ ಏನಿಲ್ಲ. ಆ ಥರ ರೂಲ್ಸ್ ಏನು ಇಟ್ಟಿಲ್ಲ ಅವರು. ಆದರೆ ನಮ್ಮ ಡ್ಯೂಟಿ ನಮ್ದು ಎಲ್ಲಿವರೆಗೂ ನಮಗೆ ಬೇಕಲ್ಲ, ಇಲ್ಲಿಂದ ಹೋಟೆಲ್ವರೆಗೂ ಒಬ್ರು ಕೂತ್ಕೊಂತಾರೆ, ಹೋಟೆಲಿಂದ ಮುಂದೆ ಪುನಃ ಗಂಟೆ ಒಬ್ರು ಹಿಡಿತಾರೆ, ಪುನಃ ಮತ್ತೆ ಅವ್ರು ರೆಸ್ಟ್ ಮಾಡಕ್ ಬಿಡೋದು, ಮತ್ತೊಬ್ರು ಕೊಂಡ್ಬಿಡೋದು, ಹಾಗೆ ಈ ಥರ. ಏನಿಲ್ಲ. ಆ ಥರ ಮಾಡಿದ್ರೆ ಈ ಟೈಪ್ ಪ್ಯಾಸೆಂಜರ್ ಇದರಲ್ಲಿ ಮಾಡೋಕ್ಕಾಗಲ್ಲ. ಏನಕ್ಕೆ ಸರ್ ಹಾಗೆ? ಹಾಗೆ ಅಂತಂದ್ರೆ ಪ್ಯಾಸೆಂಜರ್ ಇರ್ತಾರೆ, ಹೌದು. ಈಗ ಒಬ್ಬಂಗೆ ಜಾಸ್ತಿ ನಿದ್ದೆ ಬಂದಿರುತ್ತೆ, ನೀನೇ ಡ್ಯೂಟಿ ಮಾಡೋ ಅನ್ನಕ್ ಬರಲ್ಲ. ಓಕೆ. ಅದರಲ್ಲಿ ಏನೈತಿ, ನಾವು ಹೊಂದಾಣಿಕೆ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡು ಹೋಗೋದು ಅಷ್ಟೇ, ನಿಮ್ಮ ಅಡ್ಜಸ್ಟ್ಮೆಂಟ್. ನಮ್ಮ ಅಡ್ಜಸ್ಟ್ಮೆಂಟ್. ಸರ್ ಇವ್ರದ್ದು ಯಾವ ಕಡೆ ಎಲ್ಲ ಆಪರೇಟ್ ಆಗತ್ತೆ ಸರ್ ಗಾಡಿ? ಇವ್ರದ್ದು ಫಸ್ಟಿಗೆ ಬೆಂಗಳೂರು ಬಿಟ್ಟಿದ್ರು, ಎಲ್ಲಿಂದ? ಆಮೇಲೆ ಗೋವಾ ಟು ಬೆಂಗಳೂರು ಬಿಟ್ಟಿದ್ರು. ಓಕೆ. ಸ್ವಲ್ಪ ಟ್ಯಾಕ್ಸಿನ್ ಪ್ರಾಬ್ಲಮ್ ಆಗಿಬಿಟ್ಟು ಗಾಡಿ ತೆಗೆದ್ಬಿಟ್ಟು ಹಿಂದಾಗಡಿ ಇವಾಗ ಕಾರವಾರ ಟು ಶಿರ್ಡಿ ಮಾಡಿದ್ದಾರೆ. ಓಕೆ. ಶಿರ್ಡಿ ಇದು ಚೆನ್ನಾಗಿ ನಡೀತಾ ಇದೆ. ಸರ್ ಶಿರ್ಡಿಗೆ ರೀಸೆಂಟ್ ಆಗಿ ಬಿಟ್ಟಿರೋದಲ್ವಾ ಇವಾಗ? ಹಾ, ರೀಸೆಂಟ್ ಆಗಿ ಇವಾಗ ಬಿಟ್ಟು ಹೌದು, 1 ಮಂತ್ ಆಗಿಲ್ಲ. 1 ಮಂತ್ ಆಗಿಲ್ಲ ಇನ್ನು. ಹೌದು, ಆದ್ರೂ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ನಡೀತಾ ಇದೆ. ಓಕೆ ಸರ್, ಇದು ವಿದೌಟ್ ವಾಶ್ರೂಮ್ ಅಲ್ವಾ? ವಿದೌಟ್ ವಾಶ್ರೂಮ್. ವಿದೌಟ್ ವಾಶ್ರೂಮ್. ಸರ್ ಹೇಗೆ, ಪ್ರಕಾಶ ಕೋಚ್ ಅಲ್ವಾ? ಹಾ, ಪ್ರಕಾಶ್ ಕೋಚ್ ಅದು. ಪ್ರಕಾಶ್ ಕೋಚ್. ಹಾಗೆ ಸರ್, ಇದಕ್ಕಿಂತ ಮೊದಲು ಯಾವ್ದೆಲ್ಲ ಡ್ಯೂಟಿ ಮಾಡಿದ್ದೀರಾ? ಇದಕ್ಕಿಂತ ಮುಂಚೆ ಪೋಲೋದಲ್ಲಿ ಮಾಡಿದ್ವಿ, ಜಾಲಿಯಲ್ಲಿ ಮಾಡಿದ್ದೇವೆ. ಜಾಲಿ, ಅದು ಸಹ ಪ್ರಕಾಶ ಕೋಚ್? ಅದು ಪ್ರಕಾಶ್ ಕೋಚ್. ಓಕೆ, ಹಾಗಿದ್ರೆ ಬೇರೆ ಯಾವ್ದು ಓಡಿಸಿಲ್ಲ? ಯಾವ್ದು ಓಡಿಸಿಲ್ಲ ಸರ್, ಎಲ್ಲ ಪ್ರಕಾಶ್ ಕೋಚ್ ಅಲ್ಲಿ, ದಾಮೋದರ್ ಕೋಚ್ ಅಲ್ಲಿ ಮಾಡಿದ್ವಿ ಅಷ್ಟೇ. ದಾಮೋದರ್ ಯಾವ್ದು ಬೆಸ್ಟ್ ಅನ್ಸುತ್ತೆ ಸರ್? ನಮ್ಗೆ ಎರಡು ಬೆಸ್ಟೇ, ಇದೆ ಅಂತ ಹೇಳಲ್ಲ, ಎರಡು ಬೆಸ್ಟೇ. ಎರಡು. ಡ್ರೈವಿಂಗ್ ಮಾಡುವಾಗ ನಿಮಗೆ ಪ್ರಕಾಶ ಕೋಚ್ ಅಲ್ಲಿ ಯಾವ ತರ ಫೀಲ್ ಆಗತ್ತೆ? ಪ್ರಕಾಶ್ ಕೋಚ್ ಅಲ್ಲಿ ಫೀಲ್ ಏನು ಬರಲ್ಲ, ಆದರೆ ಓಡಿಸುವಾಗ ಇದು ಫೀಲ್ ಅಂತಂದ್ರೆ ಗಾಡಿಯಲ್ಲಿ ಜಗಾಡಲ್ಲ, ರನ್ನಿಂಗ್ ಅಲ್ಲಿ ಗಾಡಿ ಅಷ್ಟೇ ಸ್ಪೀಡ್ ಹೊಡೆದ್ರು ಗ್ರಿಪ್ ಅಲ್ಲಿ ಇರುತ್ತೆ, ರೋಲ್ ಆಗಲ್ವಾ? ರೋಲ್ ಆಗಲ್ಲ. ಓಕೆ. ಎಷ್ಟೇ ಸ್ಪೀಡ್ ಇದ್ರು ಗಾಡಿ ಹಾಗೆ ನಿಲ್ಲುತ್ತೆ. ಹಾಗೆ ನಿಲ್ಲತ್ತೆ. ಹಾಗೆ. ಓಕೆ ಸರ್, ಸ್ವಲ್ಪ ಜನ ಹೇಳ್ತಾರೆ ಪ್ರಕಾಶ ಕೋಚ್ ತುಂಬಾ ದುಬಾರಿ ಅಂತ. ದುಬಾರಿ ಇದೆ, ದುಬಾರಿ ಇದ್ರು ಇದೆಯಲ್ಲ ಗಾಡಿ ಮೇಂಟೆನೆನ್ಸ್ ಕಮ್ಮಿ. ಓಕೆ. ಐಚರ್ ಗಾಡಿ ಅಲ್ವಾ? ಐಚರ್ ಅದು. ಐಚರ್. ಓಕೆ. ಐಚರ್ ಬೇಸಿಕ್ಸ್ ವಾಲ್ವೋ ಇದು ಐಚರ್. BS6 ವೋಲ್ವೋ ಅಲ್ವಾ? ಹಾ, ವಾಲ್ವೋ. ವೋಲ್ವೋಗೆ ಮರ್ಜ್ ಆಗಿದ್ದಾರೆ ಅವರು. ವಾಲ್ವೋ ಅಂತಂದ್ರೆ ಅಟ್ಯಾಚ್ ಆಗಿದ್ರು ಹೌದು. ಐಚರ್ ಕಂಪ್ನಿ. ಇಂಜಿನ್, ಇಂಜಿನ್, ಆಮೇಲೆ ಇದು ಎಲ್ಲ ಬೋಲರ್ ಸಿಸ್ಟಮ್ ಬರುತ್ತೆ. ಬಲೂನ್ ಸಿಸ್ಟಮ್. ಹಾ. ಚಾರ್ಸಿ ಪೂರ್ತಿ ಬಲೂನ್ ಸಿಸ್ಟಮ್ ಅಲ್ವಾ? ಬೋಲರ್ ಸಿಸ್ಟಮ್. ಬಲೂನ್ ಸಿಸ್ಟಮ್. ಸರ್ ಸ್ವಲ್ಪ ಜನ ಹೇಳ್ತಾರೆ ಡ್ರೈವರ್ಸ್ ಎಲ್ಲ ಬಲೂನ್ ಫ್ರಂಟ್ ಮತ್ತೆ ಬ್ಯಾಕ್ ಇದ್ರೆ ಗಾಡಿ ಸ್ವಲ್ಪ ಘಾಟಿ ಸೆಕ್ಷನ್ ಗೆ ಕಂಟ್ರೋಲ್ ತಪ್ಪತ್ತೆ ಅಂತ. ಇಲ್ಲ, ಯಾರಂದ್ರು? ನಿಜನಾ? ತಪ್ಪಲ್ಲ, ಅದು ತಪ್ಪಲ್ವಾ? ತಪ್ಪಲ್ಲ. ಗಾಡಿ ಬಗ್ಗುತ್ತೆ ಅಟೇ ಅದು, ಹೌದು. ಆದ್ರೆ ಮನುಷ್ಯನ ಭಯ ಹುಟ್ಟಿಸುತ್ತೆ ಅದು. ಅದು ಕಂಟಿನ್ಯೂ ಹೊಡ್ಕೊಂತಿದ್ದೋಗಿ ಏನು ಅನ್ಸಲ್ಲ, ಅದು ಓ, ರೂಢಿ ಆಗ್ಬೇಕು ಅದು. ರೂಢಿ ಆಗ್ಬೇಕು. ಇವಾಗ ಫ್ರಂಟ್ ಅಲ್ಲಿ ಬಾಟ ಇದ್ದು ಬ್ಯಾಕ್ ಅಲ್ಲಿ ಬಲೂನ್ ಇದ್ರೆ ಆ ಗಾಡಿ ಹೊಡ್ಸ್ಕೊಂಡ್ ಬಂದು ಈ ಗಾಡಿ ಹತ್ತಿನಂದ್ರೆ ಒಂದ್ ಸ್ವಲ್ಪ ಭಯ ಇರುತ್ತೆ. ಹೌದು, ಟಾಟಾ ಎಲ್ಲ ಹಾಗೆ ಬರುತ್ತೆ. ಸ್ವಲ್ಪ ಹಂಗ್ ರೂಢಿ ಆದ್ರೆ ಅವನೇ ಕಂಟಿನ್ಯೂ ಮಾಡ್ಕೊಡ್ತಾನೆ. ಓಕೆ. ನಿಮಗೆಲ್ಲ ರೂಢಿ ಅಲ್ವಾ? ನಮಗೆಲ್ಲ ರೂಢಿ ಇದೆ. ನಿಮಗೆಲ್ಲ. ಓಕೆ ಸರ್, ಐಚರ್ ಗಾಡಿ ಹೇಗೆ? ಐಚರ್ ಗಾಡಿ ಬೆಸ್ಟ್ ಓಡೋದ್ರಲ್ಲಿ. ಬೆಸ್ಟಾ? ಓಡೋದ್ರಲ್ಲಿ ಪಿಕಪ್ ಅಲ್ಲಿ ಬೆಸ್ಟ್. ಪಿಕಪ್ ಅಲ್ಲಿ ಸಡನ್ ಪಿಕಪ್ ತಗೊಳ್ಳಲ್ಲ ಅಂತ ಸಡನ್ ಹೇಳ್ತಾರೆ. ತೊಗೊಳಲ್ಲ, ಸ್ವಲ್ಪ ನಿಲ್ಲುತ್ತೆ. ಹೌದು, ಲೈಲ್ಯಾಂಡ್ ತರ ಆಗಿದೆ. ಹಾ, ಲೈಲ್ಯಾಂಡ್ ತರ ಆತರ ಸ್ವಲ್ಪ ನಿಲ್ಲುತ್ತೆ. ಹೌದು, ಚಡವಲ್ಲಿ ಸ್ವಲ್ಪ ಗೇರ್ ಕೊಟ್ರೆ ಮತ್ತೆ ಮೂವ್ ಆಗುತ್ತೆ ಗಾಡಿ. ಮೂವ್ ಆಗತ್ತೆ. ಸರ್ ಇದು ಯಾವ ರೂಟ್ ಅಲ್ಲಿ ಆಪರೇಟ್ ಆಗುದಂತ? ಅಂದ್ರೆ ಕಾರವಾರ ಟು ಶಿರ್ಡಿ ಹೋಗುವಾಗ ಹಾ. ಯಾವ ರೂಟ್ ಅಲ್ಲಿ ಆಪರೇಟ್ ಆಗುದಂತ? ಇಲ್ಲಿಂದ ಶಿರ್ಡಿಯಿಂದ ಮಡಗಾಂವ್ ಹೋಗುತ್ತೆ. ಓಕೆ, ಅಂದ್ರೆ ಕಾರವಾರಿಂದ ಮಡಗಾಂವ್. ಮಡಗಾಂವಿಂದ ಪಂಜಿ, ಮಾಪ್ಸ, ಸಾವಂತವಾಡಿ, ಕೊಲ್ಲಾಪುರ, ಓಕೆ, ಆಮೇಲೆ ಕರಡ, ಆಮೇಲೆ ಸತಾರ, ಓಕೆ, ಪುಣೆಯಿಂದ ಶಿರ್ಡಿ. ಶಿರ್ಡಿಯಲ್ಲಿ ಎಲ್ಲಿ ಬರುತ್ತೆ ಸರ್? ಶಿರ್ಡಿ ಸಂಗಮ್ ನೀರು ಹೋಗ್ಬೇಕು ಅಲ್ಲಿಂದ. ಓಕೆ, ಅಲ್ಲೇ ಪಾರ್ಕಿಂಗ್ ನಿಮ್ದು? ಶಿರ್ಡಿಯಲ್ಲಿ ಪಾರ್ಕಿಂಗ್. ಓಕೆ, ಅಲ್ಲಿಂದ ಮತ್ತೆ ರಿಟರ್ನ್ 3 ಗಂಟೆ. ಓಕೆ ಸರ್, ಗಾಡಿ ಏನು ಹೀಟ್ ಏನು ಆಗಲ್ವಾ? ಗಾಡಿ ಹೀಟ್ ಆಗಲ್ಲ, ಏನು ಆಗಲ್ಲ. ಏನಿಲ್ಲ. ಅಂದ್ರೆ ತುಂಬಾ ಒಂದ್ ಕಡೆಯಿಂದ 1,000 ಕಿಲೋಮೀಟರ್ ಓಡಿಸ್ಬೇಕಂದ್ರೆ ಗಾಡಿ ಹೀಟ್ ಏನು ಬಂದಿಲ್ಲ, ಪ್ರಾಬ್ಲಮ್ ಏನು ಬಂದಿಲ್ಲ. ಗಾಡಿ ಚೆನ್ನಾಗಿದೆ. ಓಡಿಸ್ಬೋದಾ? ಒಟ್ಟು ನಿಮಗೆ ಟೈರ್ಡ್ ಏನು ಅನ್ಸಲ್ಲ? ಟೈರ್ಡ್ ಏನು ಅನ್ಸಲ್ಲ. ಹಾಗೆ. ಓಕೆ ಸರ್, ಘಾಟಿ ಸೆಕ್ಷನ್ ಅಲ್ವಾ ಪೂರ್ತಿ? ಘಾಟ್ ಸೆಕ್ಷನ್ ಪೂರ್ತಿ ಘಾಟ್ ಸೆಕ್ಷನ್. ಓಡಿಸ್ಬೋದಾ? ಓಡಿಸ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಸರ್ ನಾನು ಕೇಳಿದ ಹಾಗೆ ಈ ಕಂಪನಿಯಲ್ಲಿ ಡ್ರೈವರ್ಸ್ ಗಳಿಗೆ ತುಂಬಾ ಸೇಫ್ಟಿ ಫೀಚರ್ಸ್ ಹಾಕ್ಸಿದ್ದಾರೆ ಅಂತ. ಓಕೆ, ಇಲ್ಲಿ ಸಹ ಮತ್ತೆ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಓಕೆ, ಕ್ಯಾಮ್ರಾಗಳಿದೆ. ತಿರ್ಗಾ ಇದ್ರ ಮೇಲೆ ಮೆಸೇಜ್ ಬರುತ್ತೆ, ಡ್ರೈವರ್ಗೆ ಏನಾದ್ರು ನಿದ್ದೆ ಬಂದ್ರೆ ಮೆಸೇಜ್ ಬರುತ್ತೆ. ಓಕೆ ಸರ್, ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ? ಇಲ್ಲಿ ಕ್ಯಾಮ್ರಾ ಎಲ್ಲ ಕೂರ್ಸಿರೋದು ಇದು ಯೂಸ್ ಅಂತಂದ್ರೆ ಇವಾಗ ಪ್ಯಾಸೆಂಜರ್ ಸೇಫ್ಟಿ ಅಲ್ಲ ಮೇನು. ಹೌದು. ಇವಾಗ ಡ್ರೈವರ್ ಕಂಡಕ್ಟರ್ ಇರ್ತಾರೆ, ಇಲ್ಲ ಅಂತಲ್ಲ, ಒಳಗಡೆ ಪ್ಯಾಸೆಂಜರೇ ಏನ್ ಮಾಡ್ತಾ ಇದಾರೆ ಏನಿಲ್ಲ, ಎಲ್ಲ ಬೇಕಲ್ಲ, ನಾಳೆ ಒಂದು ಪ್ರೂಫ್ ಬೇಕಲ್ಲ. ಹೌದು. ಒಂದ್ ಪ್ಯಾಸೆಂಜರ್ ಕಳ್ಕೊಂಡಾರಂದ್ರು ಒಂದು ಪ್ರೂಫ್ ಕೇಳೋದು, ಕಂಪ್ನಿ ಕೇಳ್ತಾರೆ. ಓಕೆ, ಅದ್ರ ಸಂಬಂಧ ಕ್ಯಾಮ್ರಾ ಎಲ್ಲ ಹಾಕಿರೋದು. ಓಕೆ ಸರ್, ಇದು ನೀವು ಹೊರಗಿಂದ ಕೂರ್ಸಿರೋದಲ್ವಾ? ಹೊರಗಿಂದ ಕೂರಿಸ್ತಾರೆ. ಹೊರಗಿಂದ ತುಂಬಾ ಗಾಡಿಗೆ ಇದು ಇರೋದು ಕಡಿಮೆ. ಈ ಗಾಡಿಯಲ್ಲಿ ಮಾತ್ರ ನಾನು ನೋಡಿದ್ದು ಸ್ಟಾರ್ಟಿಂಗ್ ಇಲ್ಲೆಲ್ಲ ಇರೋದು. ಹಾಗೆ ಅಲ್ವಾ?
ಓಕೆ ಸರ್, ಇದು ಅಂದ್ರೆ ಇದು ಇಲ್ಲಿರುವಂತ ಕ್ಯಾಮ್ರಾ ಮುಂದ್ಗಡೆದೆಲ್ಲ ಕವರ್ ಮಾಡುತ್ತಲ್ವಾ? ಇದು ಮುಂದ್ಗಡೆ ಅಲ್ಲೊಂದಿದೆ. ಓಕೆ, ಇಲ್ಲಿ ಸಹ ಇದೆಯಾ? ಹಾ, ಅಲ್ಲಿ ಸಹ ಇದೆ. ಮುಂದ್ಗಡೆ ಅದು ಕವರ್ ಮಾಡ್ತೀವಿ. ಓಕೆ, ಹಾಗಿದ್ರೆ 1 2 3 Three. 3 ಕ್ಯಾಮ್ರಾ ಇದೆ. ಹಾ, ಇದು 3 ಇಲ್ಲಿ ಒಂದು. ಯಾವ ಪ್ಯಾಸೆಂಜರ್ ಬಂದ್ರು, ಯಾರೆಲ್ಲ ಎಲ್ಲಿ ಪ್ಯಾಸೆಂಜರ್ ಎಷ್ಟು ಹಾಕಿದ್ರು, ಎಲ್ಲಿ ಇಳಿತಾ ಇದಾರೆ, ಇದು ಕವರ್ ಮಾಡುತ್ತೆ. ಎಲ್ಲ ಕವರ್ ಮಾಡುತ್ತೆ. ಓಕೆ. ಹಾಗೆ ಸರ್, ಓನರಿಗೆಲ್ಲ ಗೊತ್ತಾಗ್ತಾ ಹಾ, ಇರತ್ತಾ? ಗೊತ್ತಾಗುತ್ತೆ. ಮೆಸೇಜ್ ಹೋಗ್ತಾ ಇರತ್ತಾ? ಎಲ್ಲರಿಗೂ ಮೆಸೇಜ್ ಹೋಗ್ತದೆ. ಅಂದ್ರೆ ಯಾವ ರೀತಿಯಲ್ಲಿ ಮೆಸೇಜ್ ಹೋಗುತ್ತೆ ಸರ್? ಮೇಲ್ ಮುಖಾಂತರನ? ಮೇಲ್ ಮುಖಾಂತರ ಹೋಗುದು. ಮೇಲ್ ಮುಖಾಂತರ. ಅದಕ್ಕೆ ಏನಾದ್ರು ರೀಚಾರ್ಜ್ ಏನಾದ್ರು ಮಾಡ್ಬೇಕಾ? ಹಾ, ರೀಚಾರ್ಜ್ ಮಾಡುತ್ತೆ. ಓಕೆ, ಹಾಗಿದ್ರೆ ಇಲ್ಲಿ ಒಂದು ಕ್ಯಾಮ್ರಾ ಇದೆಯಲ್ವಾ? ಇದು ಬ್ಯಾಕ್ ಕ್ಯಾಮ್ರಾ, ಇದು ರಿವರ್ಸ್. ಈ ಕ್ಯಾಮ್ರಾ ಇದೆಯಲ್ಲ, ಇದು ಡ್ರೈವರ್ ಏನಾದ್ರು ಫೋನ್ ಅಲ್ಲಿ ಮಾತಾಡ್ತಾ ಇದ್ರೆ, ಓಕೆ, ಡ್ರೈವರ್ ನಿದ್ದೆ ಬಂದ್ರೆ, ಡ್ರೈವರ್ ಏನಾದ್ರು ದುಶ್ಚಟ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಓಕೆ. ಅಂದ್ರೆ ಈ ಆಲ್ಕೋಹಾಲ್ ಮತ್ತೆ ಸಿಗರೇಟ್ ಎಲ್ಲ ಮಾಡಿದ್ರೆ ಏನು ಹೊಡೋದು ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಬೇರೆ ಡ್ರೈವರ್ ಮಾಡಿದ್ದಕ್ಕೆ ಅದನ್ನ ಕುಂದಿಸಿದ್ದವರು ಮಾಡಿದಕ್ಕೆ. ಹಾಗೆ. ಓಕೆ, ಅದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಗೊತ್ತಾಗುತ್ತೆ ಆದ್ಮೇಲೆ ಗೊತ್ತಾಗುತ್ತೆ ಓನರ್ಗೆ. ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಹಾಗೆ ಸರ್, ಈ ಕಂಪನಿ ಓನರ್ ಅವ್ರ ಹೆಸರೇನಂತ ಹೇಳ್ಬೋದಾ? ಅಸ್ಲಾಂ ಅವ್ರದ್ದು, ಅಸ್ಲಾಂ ಅಂತ ಅವ್ರ ಹೆಸರು. ಅವರು ಓನರು ಬೆಸ್ಟ್ ಇದ್ದಾರೆ. ಓನರ್ ಏನು ಇದು ಇಲ್ಲ. ಕಂಪ್ನಿ ಒಳಗೆ ಒಳ್ಳೆ ಗುಡ್ ಸರ್ವಿಸ್ ಕೊಡ್ತಾ ಇದ್ದಾರೆ. ಪ್ಯಾಸೆಂಜರ್ಗೆ ಏನು ತೊಂದರೆ, ಇವತ್ತಿನವ್ರಿಗೆ ಯಾರಿಗೂ ತೊಂದರೆ ಆಗಿಲ್ಲ. ಎಲ್ಲ ಅವ್ರ ಕಂಪ್ನಿಯಿಂದ ಏನು ಮಾಡ್ಬೇಕಲ್ಲ, ಎಲ್ಲ ಪ್ಯಾಸೆಂಜರ್ಗಳಿಗೆ ಎಲ್ಲ ಮಾಡ್ತಾ ಇದ್ದಾರೆ. ಓಕೆ ಸರ್, ಇವ್ರದ್ದು ಆಫೀಸ್ ಎಲ್ಲಿ ಬರುತ್ತೆ? ಆಫೀಸ್ ಇಲ್ಲೇ ಕಾರವಾರದಲ್ಲಿ ಇದೆ. ಕಾರವಾರದಲ್ಲಿ ಹೆಡ್ ಆಫೀಸ್. ಹೆಡ್ ಆಫೀಸ್. ಓಕೆ, ಮತ್ತೆ ಪುಣಾದಲ್ಲಿ ಇದೆಯಾ? ಪುಣಾದಲ್ಲಿ ಇಲ್ಲ, ಇಲ್ಲೇ ಕಾರವಾರದಲ್ಲಿ ಇರೋದು ಹೆಡ್ ಆಫೀಸ್. ಲೆಂಬರ್ಜಿನ್ ಟ್ರಾವೆಲ್ಸ್ ಅಂತ, ಇಲ್ಲೇ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಸ್ವಲ್ಪ ಮುಂದ್ಗಡೆ ಇದೆ. ಓಕೆ, ಮತ್ತೆ ಶಿರ್ಡಿಯಲ್ಲಿ ಇದೆಯಾ? ಶಿರ್ಡಿಯಲ್ಲಿ ಇದೆ. ಶಿರ್ಡಿಯಲ್ಲಿ ಇದೆ. ಸರ್, ಇದು ಹೇಗೆ ಆಯ್ಕೆ ಮಾಡಿರೋದು? ಶಿರ್ಡಿನೇ ರೂಟ್ ನಮಗೆ ಚೆನ್ನಾಗಿ ವರ್ಕೌಟ್ ಆಗ್ಬೋದು ಅಂತ? ವರ್ಕೌಟ್ ಅಂತಲ್ಲ, ಅಲ್ಲಿ ಸ್ವಲ್ಪ ಬಸ್ಗಳು ಕಮ್ಮಿ ಇದ್ವು ಶಿರ್ಡಿ ರೂಟಿಗೆ, ಕಾರವಾರಿಂದ. ಇಲ್ಲಿ ಬೆಂಗಳೂರು ರೂಟಲ್ಲಿ ಬಸ್ಗಳು ಜಾಸ್ತಿ ಆದ್ವು, ಮತ್ತೆ ಟ್ಯಾಕ್ಸ್ ಒಂದು ಪ್ರಾಬ್ಲಮ್ ಆಯ್ತು. ಓಕೆ, ಹಿಂಗಾಗಿ ಬಿಟ್ಟು ಶಿರ್ಡಿ ಹಾಕಿದ್ರು ಅವರು. ಶಿರ್ಡಿ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಇವಾಗ ಕಂಪನಿಯಲ್ಲಿ ಎಷ್ಟು ಗಾಡಿ ಇದೆ ಸರ್ ಇವಾಗ? ಇವಾಗ ಸದ್ಯ 2 ಇದೆ, ಇನ್ನೂ 4 ಬರ್ತಾ ಇದೆ. ಯಾವಾಗ ಬರ್ಬೋದು ಸರ್? ಇನ್ನೊಂದು 6 ಆಗ್ಬೋದು ಸರ್. ಒಂದು ವಾರ ಅಷ್ಟೇ ಮತ್ತೆ ಬಂದ್ಬಿಡತ್ತೆ. ಸರ್, ಇದು ಡ್ರೈವರಿಗೆ ಸೌಂಡ್ ಸಿಸ್ಟಮ್ ಎಲ್ಲ ಕೊಡ್ತಾರಲ್ವಾ? ಸೌಂಡ್ ಸಿಸ್ಟಮ್. ಓಕೆ, ಇದು ವಾಯ್ಸ್ ರೆಕಾರ್ಡರ್ ಇದೆ. ಇದು ಯಾವುದು? ಇದು. ಓಕೆ, ಅಲ್ಲಿ ಕೂರಿಸಿರೋದು ವಾಯ್ಸ್ ರೆಕಾರ್ಡ್. ವಾಯ್ಸ್ ರೆಕಾರ್ಡ್. ಓಕೆ, ಇದು ವಾಯ್ಸ್ ರೆಕಾರ್ಡ್. ಹಾಗೆ. ಓಕೆ ಸರ್, ಪ್ರಕಾಶ ಕೋಚ್ ಒಂಥರ ನೋಡೋದಕ್ಕೆ ಚಂದ ಅಲ್ವಾ? ಚಂದ. ಒಳಗಡೆ ಎಲ್ಲ ನೋಡ್ಕೊಂಡ್ ಬನ್ನಿ ಒಳಗಡೆ ಹೋಗಿ. ಹೌದು, ಒಳಗಡೆ ಎಲ್ಲ ತುಂಬಾ ಲಕ್ಸುರಿಯಸ್ ಆಗಿದೆ. ಹೌದು, ದಾಮೋದರ್ ಕೋಚ್ ಅಲ್ಲಿ ಇಷ್ಟೊಂದು ಬರ್ಲಿಕ್ಕಿಲ್ಲ. ಇವಾಗ ಬಲೂನ್ ಇದ್ರು ಗಾಡಿಯಲ್ಲಿ. ಓಕೆ, ಪ್ಯಾಸೆಂಜರ್ ಮಕ್ಕೊಂಡ್ರಿಗೆ ಸ್ವಲ್ಪ ಈ ರೋಡಲ್ಲಿ ಸ್ವಲ್ಪ ರೋಡ್ ಪ್ರಾಬ್ಲಮ್ ಇದ್ರು ಸಹ ಅವ್ರಿಗೆ ಗೊತ್ತಾಗಲ್ಲ ಪ್ಯಾಸೆಂಜರ್ಗೆ. ಓಕೆ, ಒಂಥರ ಓಲೋ ಫೀಲಿಂಗ್ ಕೊಡುತ್ತೆ. ಹಾಗೆ ಸರ್, ಇದು ಡಬಲ್ ಡ್ರೈವರ್ ಮಲಗೋದಿಕ್ಕಲ್ವಾ? ಮೇಲ್ಗಡೆ ಬೆಡ್ ಇರೋದು. ಹಾಗೆ ಸರ್, ಇದಕ್ಕೆ ಎಷ್ಟು ಸೀಟ್ ಬರುತ್ತೆ? ಇದಕ್ಕೆ 36 ಸೀಟ್. 36. ಓಕೆ, ಇದು ವಿದೌಟ್ ವಾಶ್ರೂಮ್. ಅದಕ್ಕೆ 36. ವಾಶ್ರೂಮ್ ಬಂದಿದ್ರೆ 34 ಬರುತ್ತೆ. ಹಾಗೆ, ಯಾವ್ದು ಬೆಸ್ಟ್ ಸರ್ ನಿಮಗೆ? ನಮಗೆ ವಾಶ್ರೂಮ್ ಇದ್ರೆ ಬೆಸ್ಟ್. ಡಯಾಬಿಟಿಕ್ ಪೇಷಂಟ್ ಗಳಿಗೆ ವಾಶ್ರೂಮ್ ಬೆಸ್ಟ್. ಓಕೆ, ಆದ್ರೆ ಇವತ್ತು ತರುವಾಗ ಫಸ್ಟ್ ಗೆ ವಾಶ್ರೂಮ್ ಇದ್ದಿದ್ದಲ್ಲ ಗಾಡಿ, ಇವಾಗ ತಾನೇ ಬಂದಿದೆ. ಹೌದು, ಇವಾಗ ಅದನ್ನ ವಾಶ್ರೂಮ್ ಗಾಡಿನ ತರ್ತಾ ಇದಾರೆ 4. ಇವಾಗ ಬರ್ತಾ ಇರೋದು ವಾಶ್ರೂಮ್ ಗಾಡಿನ? ಬರ್ತಾ ಇರೋ ಹಾಗೆ, ವಾಶ್ರೂಮ್ ಗಾಡಿನೇ ಬರ್ತಾ ಇದೆ ಇವಾಗ. ಸರ್, ನಿಮಗೆ ಈ ಗಾಡಿಯಿಂದ ಹೊಸ ಗಾಡಿ ಬಂದ್ಮೇಲೆ ಹೊಸ ಗಾಡಿ ಹೋಗ್ತೀರಾ? ಹೊಸ ಗಾಡಿಗೆ ಅಂತ ಇಲ್ಲ, ಯಾವ್ದು ಕೊಟ್ಟರು ಗಾಡಿನೇ. ಹೌದು, ಎಲ್ಲ ಸಹ ಒಂದೇ. ಹಾಗೆ, ಅದು ಸಹ ಸೇಮ್ ರೂಟ್. ಸೇಮ್ ರೂಟ್ ಎಲ್ಲ. 2 ಬೆಂಗಳೂರು ಬರ್ತಾನೆ ಅಂತಿದ್ದಾರೆ, 2 ಮುಂಬೈ. ಹಾಗೆ, 2 ಮುಂಬೈ, 2 ಬೆಂಗಳೂರು. ಅಂದ್ರೆ ಕಾರವಾರದಿಂದ ಮುಂಬೈ, 1 ಗೋವಾದಿಂದ ಬೆಂಗಳೂರು ಬರ್ತಾನೆ ಅಂತ ಇದ್ದಾರೆ. ಅಂದ್ರೆ ಸ್ವಲ್ಪ ಜನ ಹೇಳ್ತಾರೆ ಇದು 13.5 ಅಲ್ವಾ? 13.5. ಘಾಟಿ ಸೆಕ್ಷನ್ಗೆಲ್ಲ ಸಡನ್ ಆಗಿ ಕಟ್ ಆಗಲ್ಲ. ಸಡನ್ ಆಗಿ ಅಂತಂದ್ರೆ ರೋಡ್ ಹಂಗಿರುತ್ತೆ, ಗಾಡಿ ಲಾಂಗ್ ಚೇಸ್ ಆಗುತ್ತಲ್ಲ. ಓಕೆ, ರೋಡ್ ಹಂಗಿರುತ್ತೆ. ಸ್ವಲ್ಪ ಒಂದೊಂದು ಬತ್ತಲ್ಲಿ ರಿವರ್ಸ್ ತಗೊಳ್ಳೋದು ಬರುತ್ತೆ, ಇಲ್ಲ ಅಂತಲ್ಲ. ಇವಾಗ ಗಗನಬಡ ಘಾಟಿ ಹೋಗ್ತಾ ಇದೀವಿ, ಮೇಲ್ಗಡೆ ಹೋಗಿ ಕೆಳಗಡೆಯಿಂದ ಮೇಲ್ ಹತ್ತೋರಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಮೇಲ್ಗಡೆ ಹತ್ತುವಾಗ ಒಂದ್ ಸ್ವಲ್ಪ ರಿವರ್ಸ್ ತಗೋಬೇಕಾಗುತ್ತೆ, ಗಾಡಿ ಕಟ್ ಆಗಲ್ಲ. ಅಲ್ಲಿ ಒಂದೇ ಸಾರಿ ಕಟ್ ಆಗಲ್ಲ. ಸ್ವಲ್ಪ ಮೇಲ್ಗಡೆ ಹೋಗಿಂದ ಸ್ವಲ್ಪ ರಿವರ್ಸ್ ತಗೊಳ್ಬೇಕಾಗುತ್ತೆ. ಓಕೆ, 13.5 ಆಗಿದ್ದಕ್ಕೆ ಕಟ್ ಆಗ್ತಾ ಇಲ್ಲ. ಓಕೆ, ಅದೇ 12 ಮೀಟರ್ 10 ಮೀಟರ್ ಆರಾಮಾಗಿ ಕಟ್ ಆಗುತ್ತೆ. ಓಕೆ, ಹಾಗೆ. ಓಕೆ, ಹಾಗಿದ್ರೆ ಓಲ್ವೋ ಎಲ್ಲ ಕಟ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ? ಓಲ್ವೋ ಕಟ್ ಆಗಲ್ಲ, ಎಲ್ಲ ರಿವರ್ಸ್ ತಗೊಳ್ಳೇಬೇಕು, ಮೇಲ್ಗಡೆ ಹೋಗುತ್ತೆ ಎಲ್ಲ. ಮತ್ತೆ ನಿಮ್ಗೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ? ಮತ್ತೆ ಎಲ್ಲಿಲ್ಲ. ಶಿರ್ಡಿ ಮುಟ್ಟೋರ್ಗೆ ಯಾವ ಪ್ರಾಬ್ಲಮ್ ಇಲ್ಲ, ಅದೇ ಒಂದೇ ನಮಗೆ, ಅದೊಂದೇ. ಓಕೆ, ಮತ್ತೆ ಶಿರ್ಡಿಯಿಂದ ಮತ್ತೆ ಪ್ಯಾಸೆಂಜರ್ ಆಗ್ತಾರೆ. ಸರ್, ಬುಕ್ಕಿಂಗ್ ಎಲ್ಲ ಹೇಗೆ ಬರುತ್ತೆ ನಿಮಗೆ? ಬುಕ್ಕಿಂಗ್ ಎಲ್ಲ ಆನ್ಲೈನ್, ರೆಡ್ ಬಸ್ ಅಲ್ಲಿ ಬುಕ್ಕಿಂಗ್ ಮಾಡ್ತಾರೆ. ಆಫೀಸ್ ಬುಕ್ಕಿಂಗ್ ಇದೆ. ಸರ್, ಇದು ಸೈಡ್ ಫ್ರೀಮೋ ಅಂತ ಬರೀತಾರಲ್ಲ, ರೆಡ್ ಬಸ್ ಇಂದ ಟೈಮ್ ಟು ಟೈಮ್ ಕೊಟ್ಟಿದ್ದಕ್ಕೆ ರೆಡ್ ಬಸ್ ನವರು ಕೊಟ್ಟಿರೋದು. ಓಕೆ, ಅದೊಂಥರ
ಅವಾರ್ಡ್ ತರ? ಅವಾರ್ಡ್ ರೆಡ್ ಬಸ್ ಅಲ್ಲಿ ಅವಾರ್ಡ್ ಕೊಟ್ಟು ಓಕೆ, ಎಲ್ಲ ಬಸ್ಸಿಗೆ ಇರಲ್ಲ ಅಲ್ವಾ ಅದು? ಎಲ್ಲ ಬಸ್ಸಿಗೆ ಕೊಟ್ಟಲ್ಲ, ಟೈಮ್ ಟು ಟೈಮ್ ಯಾವ್ದು ರೀಚ್ ಆಗುತ್ತಲ್ಲ ಇವತ್ತು ಆ ಗಾಡಿಗೆ ಅವರು ಪ್ರೀಮೋ ಅಂತ ಕೊಟ್ಟಿದ್ದಾರೆ. ಅವರೇ ಬಂದು ಅವರೇ ಹಾಕಿಬಿಟ್ಟು ಹೋಗ್ತಾರೆ. ಓಕೆ, ಯಾರು ರೆಡ್ ಬಸ್ ಅವರೇ ಬಂದು ರೆಡ್ ಬಸ್ ಅವರೇ ಬರ್ತಾರೆ. ನಿಮ್ಮ ಗಾಡಿಗೆ ಹಾಕಿಟ್ಟು ಹೋಗಿದ್ದಾರೆ? ಹಾಕಿದ್ದಾರೆ. ಸೈಡ್ ಇದೆ ಅದು? ಸೈಡ್ ಅಲ್ಲಿ ಇದೆ. ಇಲ್ಲಿ ಫ್ರಂಟ್ ಅಲ್ಲಿ ಗ್ಲಾಸ್ ಅಲ್ಲಿ ಇತ್ತು, ಅದು ಮೊನ್ನೆ ಮಳೆಗೆ ಹೋಗಿದೆ. ಹಾಗೆ ಅವಾರ್ಡ್ ಅದು ರೆಡ್ ಬಸ್ ಅಲ್ಲಿ ಅವರು ಅವಾರ್ಡ್ ಕೊಡ್ತಾರೆ ಗಾಡಿಗೆ. ಅವಾರ್ಡ್ ತರ. ಸರ್, ಇವಾಗ ಪ್ಯಾಸೆಂಜರ್ಗೆಲ್ಲ ಒಂದು ಡೌಟ್ ಇರುತ್ತೆ. ಅಂದ್ರೆ ಇವಾಗ ಸ್ಲೀಪರ್ ಬಸ್ಗಳು ತುಂಬಾ ಬರ್ತಾ ಇದೆ ನಮ್ಮ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾದಲ್ಲಿ. ಅವ್ರು ಯಾವ ತರ ಪ್ರಾಫಿಟ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಸ್ವಲ್ಪ ಹೇಳ್ಬೋದಾ? ಇವಾಗ ಪ್ಯಾಸೆಂಜರ್ಗೆ ಒಬ್ಬೊಬ್ಬರು ಪ್ಯಾಸೆಂಜರ್ಗೆ ಅರ್ಜೆಂಟ್ ಹೋಗಿರುತ್ತೆ, ಟೈಮಿಂಗ್ಸ್ ನೋಡ್ತಾರೆ. ಓಕೆ, ಟೈಮಿಂಗ್ಸ್ ಕವರ್ ಯಾವ ಗಾಡಿ ಕೊಡ್ತಾ ಇದೆ ಯಾವ್ದಿಲ್ಲ, ಅವರೆಲ್ಲ ರೆಡ್ ಬಸ್ ಅಲ್ಲಿ ಚೆಕ್ ಮಾಡ್ತಾರೆ. ಸರ್ವಿಸ್ ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿದೆ ಯಾವ್ದಿಲ್ಲ ನಮ್ಗೆ ಅನ್ನೋದು ಪ್ಯಾಸೆಂಜರ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಒಂದು ಕಂಪ್ನಿ ನಡಿಬೇಕಂದ್ರೆ ಪ್ಯಾಸೆಂಜರ್ ಹೌದು, ಅವರೇ ದೇವ್ರ ತರ. ಅವರೇ ದೇವರು. ಅವ್ರು ಹೇಳಿದಾಗೆ ಅವರು ಯಾವಾಗ ರೇಟಿಂಗ್ ಕೊಡ್ತಾರಲ್ಲ, ಆ ರೇಟಿಂಗ್ ಮೇಲೆ ಗಾಡಿ ಓಡೋದು. ರೇಟಿಂಗ್ ಮೇಲೆ ಗಾಡಿ ಆಪರೇಟ್ ಆಗೋದು. ಓಕೆ, ಇಲ್ಲ ಅಂದ್ರೆ ಇಲ್ಲ. ಹಾಗೆ ಸರ್, ಯಾವ ತರ ಪ್ರಾಫಿಟ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂತ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ನಾಲೆಜ್ ಪ್ರಕಾರ ಅಂತಂದ್ರೆ ಆಗುತ್ತೆ, ಇಲ್ಲ ಅಂತಲ್ಲ. ಒಂದು ಲಾಭನ ಆಗುತ್ತೆ, ಒಂದು ನುಕ್ಸಾನ ಆಗುತ್ತೆ. ಯಾವ ಟೈಮಲ್ಲಿ ಲಾಸ್ ಆಗುತ್ತೆ ಸರ್? ಲಾಸ್ ಒಂದು ಸೀಸನ್ ಅಲ್ಲಿ ಇದ್ದಾಗ, ಸೀಸನ್ ಇತ್ತಪ್ಪ ಅಂತಂದ್ರೆ ಒಂದು 3-4 ತಿಂಗಳು ಲಾಭ ಇರುತ್ತೆ. ಆಮೇಲೆ ಅಂದ್ರೆ ಯಾವ ಟೈಮಲ್ಲಿ? ಟೈಮ್ ಇವಾಗ ಬೇಸಿಗೆ ರಜಾ ಇರುತ್ತಲ್ಲ, ಮತ್ತೆ ಆ time, ಗಣೇಶ ಚತುರ್ಥಿ, ದೀಪಾವಳಿ ಅವೆಲ್ಲ ಇದು ಇರುತ್ತೆ. ಮಳೆ ಬಂದ್ರೆ ಮುಗಿದಾಗಿತ್ತು. ಹೌದು, ಮಳೆಯಲ್ಲಿ ಜುಲೈ, ಆಗಸ್ಟ್ ಅಲ್ಲಿ ಏನಿರಲ್ಲ, ಜಾಸ್ತಿ ಏನಿರಲ್ಲ. ಅವಾಗ ಓಡಿಸೋದು ಲಾಸೇ. ಆದ್ರೂ ಸಹ ಆಪರೇಟ್ ಮಾಡ್ತೀರಾ? ಟ್ಯಾಕ್ಸ್ ಕಟ್ಬೇಕಲ್ವಾ? ಟ್ಯಾಕ್ಸ್ ಕಟ್ಟಬೇಕು, ಒಳ್ಳೆ ಇದು ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ. ಹೌದು, ಇದಕ್ಕೆ ತುಂಬಾ ಜಾಸ್ತಿ ಅಲ್ವಾ ಟ್ಯಾಕ್ಸ್ ಎಲ್ಲ? ಟ್ಯಾಕ್ಸ್ ಎಲ್ಲ ಜಾಸ್ತಿ. ಓಕೆ ಸರ್, ಇದಕ್ಕೆ ಇವಾಗ ನಮ್ಮ ಕಾರವಾರದಿಂದ ಶಿರಡಿ ಹೋಗುವಾಗ ಒಂದ್ ಎಷ್ಟು ಲೀಟರ್ ಡೀಸೆಲ್ ಬೇಕಾಗ್ಬೋದು? ಒಂದು 525 ಲೀಟರ್ ಹೋಗಿದೆ ಇವತ್ತು ಒಂದ್ ಸೈಡ್ಗೆ. ಎಷ್ಟು ಕಿಲೋಮೀಟರ್ ಆಗುತ್ತೆ ಹೋಗಿ ಬರಕ್ಕೆ? 525. ಓಕೆ, ಎಷ್ಟು ಎವರೇಜ್ ಬಂದ್ರೆ? ಎವರೇಜ್ ಅಂತಂದ್ರೆ ಒಂದು 3 ಬರುತ್ತೆ, 3-3.5 ಅಷ್ಟೇ. ಜಾಸ್ತಿ ಏನ್ ಕೊಡ್ಲಿಕ್ಕೆ ಸಾಧ್ಯ? ಎಸಿ ಗಾಡಿ ಅಲ್ವಾ? ಹೌದು, ನಾರ್ಮಲ್ ಗಾಡಿ ಆದ್ರೆ ಜಾಸ್ತಿ ಬರುತ್ತೆ. ಹೌದು, ಎಸಿ ಗಾಡಿ ಸ್ವಲ್ಪ ಡೀಸೆಲ್ ಜಾಸ್ತಿ. ಹೌದು, ಮತ್ತೆ ಗಾಡಿ ಸೆಕ್ಷನ್ ಅಲ್ವಾ? ಗಾಡಿ ಸೆಕ್ಷನ್ ಪೂರ್ತಿ ಹಾಗೆ ಸ್ವಲ್ಪ ಜಾಸ್ತಿ ಟ್ರಾಫಿಕ್. ಸಿಡಿಯಿಂದ ಬರುವಾಗ ಒಂದು 70-80 ಕಿಲೋಮೀಟರ್ ಬರೀ ಟ್ರಾಫಿಕ್ ಅಲ್ಲಿ ಬರಬಹುದು ಗಾಡಿ. ಓಕೆ, ಅದೇ ಸ್ವಲ್ಪ ಸಮಸ್ಯೆ. ಎವರೇಜ್ ಕಮ್ಮಿ ಬರುತ್ತೆ. ಸರ್, ಒಂದು ಟ್ರಿಪ್ಪಿಗೆ 525 ಲೀಟರ್ ಡೀಸೆಲ್ ಬೇಕು. ಮತ್ತೆ ಬೇರೆ ಏನ್ ಖರ್ಚು ಬರುತ್ತೆ ಸರ್? ಬೇರೆ ಟೋಲ್ ಖರ್ಚು ಇದೆ. ಎಷ್ಟು ಬರ್ಬೋದು? ಟೋಲ್ ಖರ್ಚು ಒಂದು ಅಪ್ ಅಂಡ್ ಡೌನ್ ಅಂತಂದ್ರೆ ಎಷ್ಟು ಟೋಲ್ ಸಿಗುತ್ತೆ? ಒಂದು 6-7 ಟೋಲ್ ಸಿಗುತ್ತೆ. ಎಲ್ಲೆಲ್ಲಿ ಸರ್? ಒಂದು ಇಲ್ಲಿಂದ ಹೋಗುವಾಗ ಕೊಲ್ಲಾಪುರದಿಂದ ಸ್ಟಾರ್ಟ್ ಆಗುತ್ತೆ, ಪುಣಾವರೆಗೂ. ಪುಣಾದಿಂದ ಸಂಗಮ್ ನೀರ್ವರೆಗೂ ಒಂದ್ 2 ಟೋಲ್ ಬರುತ್ತೆ. ಓಕೆ, ಒಂದು 6 ಟೋಲ್ ಬರುತ್ತೆ ಟೋಟಲ್. 6 ಟೋಲ್. ಟೋಲಿಗೆ ಒಂದು ಎಷ್ಟು ಖರ್ಚು ಬರ್ಬೋದು ಸರ್? ಟೋಲ್ ಗೇಟ್ ಒಂದು ಅಪ್ ಅಂಡ್ ಡೌನ್ ಅಂದ್ರೆ ಒಂದು 7,000 ರೂಪಾಯಿವರೆಗೂ ಬರ್ಬೋದು. 7,000 ಹೋಗಿ ಬರ್ಲಿಕ್ಕೆ? ಹಾಗಿದ್ರೆ ಬಸ್ ಬಿಸ್ನೆಸ್ ಇವಾಗ ಪ್ರಾಫಿಟ್ ಅಲ್ಲಿ ನಡೀತಾ ಇದೆ ಅಥವಾ ಲಾಸ್ ಅಲ್ಲಿ ನಡೀತಾ ಇರ್ಬೋದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಸದ್ಯ ಸ್ವಲ್ಪ ಲಾಸ್. ಮುಂದೆ ನೋಡ್ಬೇಕು ಏನಾಗುತ್ತೆ ಫ್ಯೂಚರ್ ಅಲ್ಲಿ. ಓಕೆ, ಹಾಗೆ ಅಲ್ವಾ ಸರ್? ಇವಾಗ ಶುರು ಮಾಡಿ ಒಂದು 20-25 ದಿನ ಆಯ್ತಲ್ಲ, ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ. ಹಾಗೆ. ಓಕೆ ಸರ್, ನಿಮ್ಮ ಬಸ್ಸಿಗೆ ಹೊಸದಾಗಿ ಬರುವಂತ ಪ್ಯಾಸೆಂಜರ್ಗೆ ಹೊಸದಾಗಿ ಬಿಟ್ಟಿರುವಂತ ರೂಟ್ ಇದು. ಇವಾಗ ಸ್ವಲ್ಪ ಎಷ್ಟು ಜನ ಗೊತ್ತಿಲ್ಲ ಕಾರವಾರದಿಂದ ಗೊತ್ತಿಲ್ಲ. ಹೌದು, ಬಂದ್ ಪ್ಯಾಸೆಂಜರ್ ಗೆಲ್ಲ ಹೇಳಿ ಕಳಿಸ್ತಾ ಇದೀವಿ. ಇವಾಗ ಕಾರವಾರ ಟು ಶಿರಡಿ ಗಾಡಿ ಬಿಟ್ಟಿದೆ ಇವಾಗಿಂದ. ಡೈಲಿ ಇರುತ್ತಲ್ವಾ? ಡೈಲಿ ಇರುತ್ತೆ. ಆ ಸೈಡ್ ಇಂದ ಒಂದಿರುತ್ತೆ, ಈ ಸೈಡ್ ಇಂದ ಒಂದಿರುತ್ತೆ, ಅಪೋಸಿಟ್ ಆಗಿ. ಓಕೆ, ಎಷ್ಟೋ ಜನ ಗೊತ್ತಿಲ್ಲ ಸರ್, ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಇವಾಗ ಚೆಕ್ ಮಾಡಿ ಪ್ಯಾಸೆಂಜರ್ ಹಾಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೆ ಸರ್, ಸ್ಟಾರ್ಟಿಂಗ್ ಅಲ್ಲಿ ಪ್ಯಾಸೆಂಜರ್ ಬಂದಿದ್ರ? ಸ್ಟಾರ್ಟಿಂಗ್ ಬಂದ್ರು ಪ್ಯಾಸೆಂಜರ್, 1-2 ಟ್ರಿಪ್ ಬಂದ್ರು. ಆಮೇಲೆ ಗೊತ್ತಾಗಿಲ್ಲ ಪ್ಯಾಸೆಂಜರ್ಗೆ. ಆಮೇಲೆ ಇವಾಗ ಬೆಳ್ಕೊಂತ ಹೋಗ್ತಾ ಇದೆ. ಅಂದ್ರೆ ಕಂಟಿನ್ಯೂ ಇರತ್ತಂತ ಗೊತ್ತಿರಲ್ಲ. ಏನೋ ಹಬ್ಬದಲ್ಲಿ ಆಫರಲ್ಲಿ ಬಿಟ್ಟಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ರು. ಅವಾಗ ಕಂಟಿನ್ಯೂ ಶುರು ಆಗಿದೆಯಲ್ಲ, ಇವಾಗ ತಾನೇ ಪ್ಯಾಸೆಂಜರ್ ಎಲ್ಲ ಗೊತ್ತಾಗ್ತಾ ಇದೆ. ಹೌದು, ಪ್ಯಾಸೆಂಜರ್ ಎಲ್ಲ ಬರ್ತಾ ಇದ್ದಾರೆ. ಓಕೆ, ಹಾಗೆ. ಓಕೆ ಸರ್, ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನಂತ ಅನಿಸ್ತಾ ಇದೆ ಸರ್? ನಮಗೆ ಕನ್ನಡ ಚಾನೆಲ್ ಕಾಶ್ಮೀರ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅದು ನಮ್ಗೆ ಒಂಥರ ಹೆಮ್ಮೆ ಅನಿಸ್ತಾ ಇದೆ. ಈ ಕಂಪ್ನಿ ಬಗ್ಗೆ ಹೆಂಗಿದೆ ಹೆಂಗೆಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅದು ತುಂಬಾ ಹೆಮ್ಮೆಯಾಗಿ ನಿಮ್ಗೆ ಗೌರವ ಸಲ್ಲಿಸ್ಬೇಕಂತ ಅಷ್ಟೇ ಅನಿಸ್ತದೆ. ಯಾವ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಲ್ಲ, ಇವಾಗ ನೀವು ಎಲ್ಲ ಇದು ನೋಡ್ತಾ ಇದ್ದಾರೆ, ಯಾವ ಬಸ್ ಯಾವ ತರ ಏನಿಲ್ಲ ಎಲ್ಲ ಇದು ಮಾಡಿ ಎನ್ಕ್ವೈರಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ದಾರೆ. ಹೌದು, ಹೊಸದಾಗಿ ಬಿಟ್ಟಿರೋ ರೂಟ್ ಅಲ್ಲಿ ಗೊತ್ತಾಗತ್ತೆ, ಎಲ್ಲ ಇದಕ್ಕೂ ಇದಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ.
ಸರ್ ನಿಮ್ಮ ಬಸ್ ಅಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ? ನಮ್ಮ ಬಸ್ ಅಲ್ಲಿ ಸ್ಪೆಷಲಿಸ್ಟ್ ಅಂದ್ರೆ ಪಿಲ್ಲೋ ಕವರ್ ಇದೆ, ಬೆಡ್ ಶೀಟ್ ಇದೆ, ಓಕೆ, ವಾಟರ್ ಬಾಟ್ಲಿ ಕೊಡ್ತೇವೆ, ಸ್ನಾಕ್ಸ್ ಇದೆ. ಸ್ನಾಕ್ಸ್ ಇದೆಯಾ? ವಾಟರ್ ಬಾಟಲ್ ಕೊಡ್ತೀರಾ? ವಾಟರ್ ಬಾಟ್ಲು ಕೊಡ್ತೇವೆ. ಓಕೆ, ಏನೆಲ್ಲ ಐಟಮ್ ಕೊಡ್ತೀರಾ ಸರ್? ಸ್ನಾಕ್ಸ್ ಅಲ್ಲಿ ಬಿಸ್ಕೆಟ್, ಚಿಪ್ಸ್, ಒಂದ್ 3 ತರ ಇದೆ. 3 ತರ ಒಂದು ಸ್ವೀಟ್ ಇದೆ. ಕಾಣಿಸ್ಬೋದಾ ಸರ್? ಹೋಗುವಾಗೆ ಆಫೀಸ್ ಅಲ್ಲಿ ಕೊಡ್ತಾರೆ. ಹೋಗುವಾಗ ಹೋಗುವಾಗ ಆಫೀಸ್ ಅಲ್ಲಿ ಕೊಡ್ತಾರೆ. ಆಫೀಸ್ ಅಲ್ಲಿ ಓಕೆ ಸರ್, ಪ್ರಕಾಶ ಕೋಚ್ ಒಳಗಡೆ ಒಂಥರ ಲಕ್ಸುರಿಯಸ್ ಇದೆ ಅಲ್ವಾ? luxurious ಇದೆ. ತುಂಬಾ ಲಕ್ಸುರಿಯಸ್ ಇದೆ. ದಾಮೋದರ್ ಕೋಚಿಗೆ ಇದಕ್ಕೆ ಹೋಲಿಸಿದ್ರೆ ತುಂಬಾ ವೇರಿಯೇಷನ್ ಆಗುತ್ತೆ. ತುಂಬಾನೇ ಇದೆ, ತುಂಬಾ ವೇರಿಯೇಷನ್ ಆಗುತ್ತೆ. ತುಂಬಾ ವ್ಯತ್ಯಾಸ ಇದೆ. ಹೌದು, ಇದೊಂಥರ ಓಲೋ ತರ ಮಾಡಿಸಿದಾರಲ್ವಾ? ಓಲೋ ಸಿಸ್ಟಮ್ ಇದೆ. ಇದೆಲ್ಲ ಸೀಟ್ ನಂಬರ್ ಪ್ಯಾಸೆಂಜರ್ ಗೆ. ಸೀಟ್ ನಂಬರ್. ಸೀಟ್ ಓಕೆ, ಕೆಲವೊಂದು ಗಾಡಿಗೆ ಲೈಟ್ ಬರಲ್ಲ ಅಲ್ವಾ? ಲೈಟ್ ಬರುತ್ತೆ. ಇದಕ್ಕೆ ಲೈಟ್ ಕೊಟ್ಟಿದ್ದಾರೆ. ಸರ್ ನಿಮ್ಮ ಬಸ್ ಯಾವ ತರ ಪ್ರೈಸ್ ಅಲ್ಲಿ ನಡೀತಾ ಇರೋದು? ಪ್ರೈಸ್ ಅಲ್ಲಿ ಇವಾಗ ಸೀಸನ್ ಯಾವ ತರ ಇಲ್ಲ, ಆ ಸೀಸನ್ ಮೇಲ್ಗಡೆ ಪ್ರೈಸ್ ಇರುತ್ತೆ. ಅಂದ್ರೆ ಎಷ್ಟು ನಡೀತಾ ಇರುತ್ತೆ ಇವಾಗ ಸದ್ಯ ಅಂತ ಇವಾಗ ಒಂದು 1200 ರೂಪಾಯಿ ಇದೆ ಶಿರಡಿ. ಇವಾಗ ಇವಾಗ ಕಾರವಾರ ಟು ಶಿರಡಿ ಕಡಿಮೆ ಆಯ್ತಲ್ವಾ? ಹಾಗಿದ್ರೆ ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಸೀಸನ್ ಅಲ್ಲ, ಅನ್ ಸೀಸನ್ ಅಲ್ಲ. 1200. 1200 ಇದೆ. ಸೀಸನ್ ಅಲ್ಲಿ ಆಗಿದ್ರೆ ಸೀಸನ್ 2000 ಇರುತ್ತೆ, 2000, 1500 ಇರುತ್ತೆ, 2500 ಇರುತ್ತೆ, 3000 ಇರುತ್ತೆ. ಜಾಸ್ತಿ ಅಂದ್ರೆ ಎಷ್ಟಾಗಿದೆ ಸರ್? ಜಾಸ್ತಿ ಅಂದ್ರೆ ಒಂದು 2500 ಗಂಟೆ ಹೋಗಿದೆ. 2500. ಪ್ಯಾಸೆಂಜರ್ ಇವತ್ತರೆಗೂ ಯಾವ್ದು ಪ್ರಾಬ್ಲಮ್ ಕೊಟ್ಟಿಲ್ಲ. ಪ್ಯಾಸೆಂಜರ್ ಗೆ ಕಂಫರ್ಟಬಲ್ ಆಗಿದೆ. ಪ್ಯಾಸೆಂಜರ್ ಯಾವುದೇ ಇವತ್ತರೆಗೂ ತೊಂದರೆ ಆಗಿಲ್ಲ. ತೊಂದರೆ ಆಗಿಲ್ಲ. ತೊಂದರೆ ಇಲ್ಲ. ಓಕೆ, ಇವತ್ತು ಯಾರು ರೆಡ್ ಬಸ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಹಾಕಿಲ್ಲ. ಕೆಟ್ಟ ರಿವ್ಯೂ ಅಂತ ಕೊಟ್ಟಿಲ್ಲ. ಯಾವ್ದು ಕೊಟ್ಟಿಲ್ಲ. ನೋಡ್ಬೋದು ಇಲ್ಲಿ ಯಾವ ತರ ಕ್ಲೀನ್ನೆಸ್ ಅಂಡ್ ನೀಟ್ನೆಸ್ ಆಗಿದೆ ಅಂತ. ಮೇಲ್ಗಡೆ ಲಿಮೋಸಿನ್ ಅಂತ ಬ್ಯಾರ್ಜಿಂಗ್ ಹಾಕ್ಸಿದಾರೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಲಿಮೋಸಿನ್ ಟ್ರಾವೆಲ್ಸ್ ಬಸ್ಸಿನ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಬ್ಲಾಗ್ನ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.